ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 4ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ರಾಪ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ರಾಪ್ ಪ್ರೊಡಕ್ಷನ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ಮೊದಲನೇದಾಗಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ರಾಪ್ ಪ್ರೊಡಕ್ಷನ್ ಅಂದರೆ ಏನು? ಒಂದು ಬೆಳೆ ಬೆಳೆಯೋಕೆ ಯಾವ ಅಂಶಗಳು ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದು ಇಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ರಾಪ್ ಪ್ರೊಡಕ್ಷನ್ ಆಗುತ್ತೆ. ಕ್ರಾಪ್ ಪ್ರೊಡಕ್ಷನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅ ಕಾಂಪ್ಲೆಕ್ಸ್ ಇಂಟರ್ಪ್ಲೇ ಆಫ್ ವೇರಿಯಸ್ ಫ್ಯಾಕ್ಟರ್ಸ್. ಒಂದು ಬೆಳೆ ಬೆಳೆಯೋಕೆ, ಬೆಳೆಯನ್ನು ಉತ್ಪಾದನೆ ಮಾಡಬೇಕು ಅಂತಂದರೆ ವೇರಿಯಸ್ ಫ್ಯಾಕ್ಟರ್ಸ್ಗಳು, ಬೇರೆ ಬೇರೆ ಒಂದು ಅಂಶಗಳು, ಬೇರೆ ಬೇರೆ ಫ್ಯಾಕ್ಟರ್ಗಳು ಪರಿಣಾಮವನ್ನು ಬೀರುತ್ತೆ. ಈ ಫ್ಯಾಕ್ಟರ್ಸ್ನಲ್ಲಿ ಬೋತ್ ಬಯೋಟಿಕ್ ಮತ್ತು ಅಬಯೋಟಿಕ್ ಫ್ಯಾಕ್ಟರ್ಸ್ ಇರುತ್ತೆ. ಬಯೋಟಿಕ್ ಅಂತಂದರೆ ಜೀವವಿರುವಂಥದ್ದು, ಲಿವಿಂಗ್ ಅಂತ ಕರಿತೀವಿ. ಹಾಗೆ ಅಬಯೋಟಿಕ್ ಅಂತಂದರೆ ಜೀವವಿಲ್ಲದಿರುವಂಥದ್ದು, ಸೊ ನಾನ್ ಲಿವಿಂಗ್ ಅಂತ ಹೇಳಿ ಕರಿತೀವಿ. These factors can either enhance or hinder the growth and yield of crops. ಈ ಏನು ಫ್ಯಾಕ್ಟರ್ಗಳಿದೆ ಅಲ್ವಾ, ಇವು ಎರಡು ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ. ಒಂದು ಎನ್ಹಾನ್ಸ್ ದ ಗ್ರೋತ್ ಆ್ಯಂಡ್ ಈಲ್ಡ್ ಆಫ್ ಕ್ರಾಪ್, ಒಂದು ಬೆಳೆಯ ಬೆಳವಣಿಗೆಯನ್ನು ಮತ್ತು ಉತ್ಪಾದನೆಯನ್ನು ಅಥವಾ ಇಳುವರಿಯನ್ನು ಇನ್ಕ್ರೀಸ್ ಕೂಡ ಮಾಡ್ಬೋದು. ಇವನ್ ಹಿಂಡರ್ ದ ಗ್ರೋತ್ ಅಂದರೆ ಬೆಳೆಯ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಬೋದು, ಕಡಿಮೆ ಮಾಡ್ಬೋದು, ಮತ್ತು ಇವನ್ ಇಳುವರಿಯನ್ನು ಕೂಡ ಕಡಿಮೆ ಆಗೋದಕ್ಕೆ ಕಾರಣ ಕೂಡ ಆಗ್ಬೋದು. ಡಿಪೆಂಡಿಂಗ್ ಆನ್ ಹೌ ದೇ ಇಂಟರ್ಯಾಕ್ಟ್, ಅವುಗಳ ಇಂಟರಾಕ್ಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಫ್ಯಾಕ್ಟರ್ಸ್ ಈಸ್ ಕ್ರೂಷಿಯಲ್ ಫಾರ್ ಇಂಪ್ರೂವಿಂಗ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ. ನಮ್ಮ ಕೃಷಿಯಲ್ಲಿ ಒಂದು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಈ ಒಂದು ಫ್ಯಾಕ್ಟರ್ಸ್ಗಳ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಆ್ಯಂಡ್ ಎನ್ಶೂರಿಂಗ್ ಫುಡ್ ಸೆಕ್ಯೂರಿಟಿ. ಬಿಲೋ ಆರ್ ದ ಕೀ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ರಾಪ್ ಪ್ರೊಡಕ್ಷನ್. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಕೆಲವೊಂದು ಕೀ ಫ್ಯಾಕ್ಟರ್ಸನ್ನು ಕೊಟ್ಟಿದ್ದಾರೆ. ಕ್ರಾಪ್ ಪ್ರೊಡಕ್ಷನ್ನಲ್ಲಿ ಬರುವಂತಹ ಒಂದು ಕೀ ಫ್ಯಾಕ್ಟರ್ಸ್ಗಳು ಇಲ್ಲಿ ಕಂಡುಬರುತ್ತೆ. ಸೊ ಮೊದಲನೇದಾಗಿ ಕ್ಲೈಮೇಟ್, ಇದು ಕೂಡ ಇಂಪಾರ್ಟೆಂಟ್ ಆದಂತಹ ಒಂದು ಫ್ಯಾಕ್ಟರ್ ಆಗುತ್ತೆ. ಸೊ ಇಲ್ಲಿ ಒಂದು ಬೆಳೆ ಸರಿಯಾಗಿ ಬೆಳಿಬೇಕು ಅಂತಂದರೆ ವಾತಾವರಣ ಸರಿಯಾಗಿ ಇರಬೇಕಾಗತ್ತೆ. ಸೊ ಹಾಗಾಗಿ ಕ್ಲೈಮೇಟ್ ಈಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಆಗುತ್ತೆ. ಇನ್ಫ್ಲೂಯೆನ್ಸಿಂಗ್ ಕ್ರಾಪ್ ಪ್ರೊಡಕ್ಷನ್, ಒಂದು ಬೆಳೆಯ ಬೆಳವಣಿಗೆಗೆ ಕ್ಲೈಮೇಟ್ ಬಹಳ ಒಂದು ಫಂಡಮೆಂಟಲ್ ಆಗಿ ಒಂದು ಇಂಪಾರ್ಟೆಂಟ್ ಆದಂತಹ ಫ್ಯಾಕ್ಟರ್ ಆಗುತ್ತೆ. ಸೊ ಈ ಕ್ಲೈಮೇಟ್ ಅಂಡರಲ್ಲಿ ಟೆಂಪ್ರೇಚರ್ ಇರ್ಬೋದು, ರೈನ್ಫಾಲ್ ಮಳೆ ಇರ್ಬೋದು, ಹ್ಯೂಮಿಡಿಟಿ ಆ್ಯಂಡ್ ಸನ್ಲೈಟ್ ಆರ್ ಆಲ್ ಕ್ಲೈಮ್ಯಾಟಿಕ್ ಎಲಿಮೆಂಟ್ಸ್ ದ್ಯಾಟ್ ಅಫೆಕ್ಟ್ ಪ್ಲಾಂಟ್ ಗ್ರೋತ್. ಒಂದು ಸಸಿ ಅಥವಾ ಬೆಳೆಯ ಬೆಳವಣಿಗೆಗೆ ರೈನ್ಫಾಲ್ ಮಳೆ, ಟೆಂಪ್ರೇಚರ್, ಹ್ಯೂಮಿಡಿಟಿ ಆ್ಯಂಡ್ ಸನ್ಲೈಟ್ ಏನಾಗುತ್ತೆ, ಕಾರಣ ಆಗುತ್ತೆ. ಈಚ್ ಕ್ರಾಪ್ ಹ್ಯಾಸ್ ಸ್ಪೆಸಿಫಿಕ್ ಟೆಂಪ್ರೇಚರ್, ಪ್ರತಿಯೊಂದು ಕ್ರಾಪ್ಗೂ ಕೂಡ ಒಂದು ಸ್ಪೆಸಿಫಿಕ್ ಆದಂತಹ ಟೆಂಪ್ರೇಚರ್ ಬೇಕಾಗುತ್ತೆ ಅದರ ಬೆಳವಣಿಗೆ ಆಗೋಕ್ಕೆ. ಅದೇ ರೀತಿ ಒಂದು ಮಾಯ್ಶ್ಚರ್ ರಿಕ್ವೈರ್ಮೆಂಟ್ ಕೂಡ ಬೇಕಾಗುತ್ತೆ. ಡಿವಿಯೇಷನ್ಸ್ ಫ್ರಮ್ ದೀಸ್ ಕ್ಯಾನ್ ಸ್ಟ್ರೆಸ್ ದ ಪ್ಲಾಂಟ್ಸ್. ಒಂದು ವೇಳೆ ಸರಿಯಾದಂತಹ ಸನ್ಲೈಟ್ ಸಿಗಲಿಲ್ಲ, ಸರಿಯಾದಂತಹ ಒಂದು ಮಾಯ್ಶ್ಚರ್ ಸಿಗಲಿಲ್ಲ, ಇರಿಗೇಷನ್ ಆಗಲಿಲ್ಲ ಅಂತಂದರೆ ಸೊ ಕ್ರಾಪ್ಗಳಲ್ಲಿ ಸ್ಟ್ರೆಸ್ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ, ಈಲ್ಡ್ ರೆಡ್ಯೂಸ್ ಆಗುತ್ತೆ, ಅದರ ಇಳುವರಿ ಕೂಡ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಟೂ ಮಚ್ ಆರ್ ಟೂ ಲಿಟಲ್ ರೈನ್ಫಾಲ್ ಕ್ಯಾನ್ ಲೀಡ್ ಟು ವಾಟರ್ ಲಾಗಿಂಗ್ ಆರ್ ಡ್ರಾಟ್. ಸಪೋಸ್ ಜಾಸ್ತಿ ಒಂದು ರೈನ್ಫಾಲ್ ಆಯಿತು ಅಂತಂದರೆ ವಾಟರ್ ಲಾಗಿಂಗ್ ಕಂಡೀಷನ್ ಉಂಟಾಗುತ್ತೆ, ಫ್ಲಡ್ ಆಗುತ್ತೆ. ಸಪೋಸ್ ರೈನ್ಫಾಲ್ ಆಗಲಿಲ್ಲ ಅಂದರೆ ಡ್ರಾಟ್ ಕಂಡೀಷನ್ ಉಂಟಾಗುತ್ತೆ. ಬೋತ್ ಆಫ್ ವಿಚ್ ಆರ್ ಡಿಟ್ರಿಮೆಂಟಲ್ ಟು ಕ್ರಾಪ್ಸ್. ಸೊ ಇವುಗಳು ಏನು ಮಾಡುತ್ತೆ, ಇಲ್ಲಿ ಬೆಳೆಗಳಿಗೆ ಒಂದು ಕುಂಠಿತವನ್ನು ಉಂಟು ಮಾಡುತ್ತೆ. ಸಿಮಿಲರ್ಲಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ ಕ್ಯಾನ್ ಕಾಸ್ ಹೀಟ್ ಸ್ಟ್ರೆಸ್. ಸೊ ಇದು ಎಸ್ಪೆಷಲಿ ಸಮ್ಮರ್ನಲ್ಲಿ ನಾವು ನೋಡ್ತೀವಿ, ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇದ್ದಾಗ ಸೊ ಅಲ್ಲಿ ಹೀಟ್ ಸ್ಟ್ರೆಸ್ ಆಗುತ್ತೆ ಅಥವಾ ಫ್ರಾಸ್ಟ್ ಡ್ಯಾಮೇಜ್ ಕೂಡ ಆಗುತ್ತೆ. ಸೊ ಮುಂದಿನ ಫ್ಯಾಕ್ಟರ್ ಬರುತ್ತೆ ಸಾಯಿಲ್ ಫ್ಯಾಕ್ಟರ್. ಸಾಯಿಲ್ ಕೂಡ ಇಲ್ಲಿ ಕ್ರಾಪ್ಗೆ ಇಂಪಾರ್ಟೆಂಟ್ ಆದಂತಹ ಒಂದು ಫ್ಯಾಕ್ಟರ್ ಆಗುತ್ತೆ. ಸಾಯಿಲ್ ಕ್ವಾಲಿಟಿ ಫಂಡಮೆಂಟಲ್ ಟು ಕ್ರಾಪ್ ಪ್ರೊಡಕ್ಷನ್. ಒಂದು ಐಡಿಯಲ್ ಸಾಯಿಲ್ ಅಥವಾ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಮಣ್ಣು ಏನಿರುತ್ತೆ ಅದು ಕ್ರಾಪ್ ಪ್ರೊಡಕ್ಷನ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದ ಟೈಪ್ ಆಫ್ ಸಾಯಿಲ್, ಇಟ್ಸ್ ಸ್ಟ್ರಕ್ಚರ್,
pH, nutrient content and organic matter determine the soil's fertility. ಒಂದು ಮಣ್ಣಿನ ಸ್ಟ್ರಕ್ಚರ್ ಇರ್ಬೋದು, ಅದರ pH ಕಂಡೀಷನ್ ಇರ್ಬೋದು, ನ್ಯೂಟ್ರಿಯೆಂಟ್ ಕಂಟೆಂಟ್ ಪೋಷಕಾಂಶಗಳ ಒಂದು ಅಂಶಗಳಿರ್ಬೋದು, ಆರ್ಗ್ಯಾನಿಕ್ ಮ್ಯಾಟರ್ ಇವೆಲ್ಲವೂ ಕೂಡ ಡಿಟರ್ಮೈನ್ ದ ಸಾಯಿಲ್ಸ್ ಫರ್ಟಿಲಿಟಿ ಆ್ಯಂಡ್ ಇಟ್ಸ್ ಎಬಿಲಿಟಿ ಟು ಸಪೋರ್ಟ್ ಪ್ಲಾಂಟ್ ಗ್ರೋತ್. ಸೊ ಡಿಫ್ರೆಂಟ್ ಕ್ರಾಪ್ಸ್ ರಿಕ್ವೈರ್